ನನ್ನ ಹತ್ರ ಇನ್ನೊಂದು ಶರ್ಟ್ ಇತ್ತು, ನಾನು ಇದರಲ್ಲಿ 4 ಜನ ತೂರ್ತಾರೆ ತೊಗೊಳ್ತಾರೆ ಅಂತ ಕೊಡ್ತಾರಲ್ಲ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಮಾಡ್ತಾ ಇರೋವಂಥ ವಿಡಿಯೋ ಡಾಗ್ ಸತೀಶ್ ಬಗ್ಗೆ ಮಾಡ್ತಾ ಇದ್ದೀನಿ. ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೆ, ಇವಾಗ ಇನ್ನೂ ಬೇರೆ ಒಂದು ವಿಡಿಯೋ ಮಾಡಿದ್ದೀನಿ. ತುಂಬ ಅದ್ಭುತವಾಗಿ ಬಂದಿದೆ ಅಂತ ಅನ್ಕೋತೀನಿ. ನಿಮಗೆಲ್ಲ ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ. ಒಂದು ಸಲ ನೋಡಿ, ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಸರ್ ನಮಸ್ತೆ ಸರ್. ನಮಸ್ತೆ, ಹೇಳಪ್ಪ. ಏನು ಸರ್ ಇಲ್ಲಿ ಸ್ಟೇಜ್ ಆಗ್ತಾ ಇದ್ದಾರಲ್ವಾ, ಇಲ್ಲಿ ನನ್ನನ್ನು ಗೆಸ್ಟ್ ಆಗಿ ಇನ್ವೈಟ್ ಮಾಡಿದಾರಪ್ಪ, ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಸರ್ ಈ ಥರ ಗೆಸ್ಟಾಗಿ ಕರೆದಿದ್ದಾರಲ್ವಾ, ಎಷ್ಟು ಅಂತಾರೆ ಪೇಮೆಂಟು? ಇಲ್ಲಿ ನನಗೆ ಒನ್ ಟೈಮ್ ಹಂಗೆ ಬಂದು ಹೋಗೋದಕ್ಕೆ ಏನಿಲ್ಲ ಅಂತಂದ್ರೆ ನನಗೆ 50 ರಿಂದ 60 ಲಕ್ಷ. 1 ಅವರ್ ಬಂದು ಹಿಂಗಿದ್ದು ಹಂಗೆ ಹೊಟ್ಟೋಗ್ತೀನಿ, ಅದಕ್ಕೆ ನನಗೆ ಪೇಮೆಂಟ್ 50 ರಿಂದ 60 ಲಕ್ಷ ಕೊಡ್ತಾರಪ್ಪ. ಅರೆ ನೀ ಹಬ್ಬ ಫಸ್ಟೇ ಬಂದ್ಬಿಟ್ಟಿದ್ರಲ್ವಾ ಸರ್? ಏನು ಮಾಡೋದು, ಅಭಿಮಾನಿಗಳು ತುಂಬ ಇದ್ದಾರೆ ಈ ಫೀಲ್ಡಲ್ಲಿ. ನೋಡು ಎಷ್ಟು ಇದೆ ಈ ಫೀಲ್ಡಲ್ಲಿ. ಏನಿಲ್ಲ ಅಂತಂದ್ರೆ ಒಂದು 50,000 ಜನ ಸೇರ್ತಾರೆ ನನಗೋಸ್ಕರ. ಸೊ ಅಭಿಮಾನಿಗಳಿಗೋಸ್ಕರ ನಾನು ಸ್ವಲ್ಪ ಜಲ್ದಿ ಬಂದಿದ್ದೀನಿ ಅಷ್ಟೇ. ಅಭಿಮಾನಿಗಳ ಪ್ರೀತಿ ಅಲ್ವಾ, ಸೊ ಅದಕ್ಕಾಗಿ ನಾನು ಮುಂಚಿತವಾಗಿ ಬಂದಿದ್ದೀನಿ ಅಷ್ಟೇ. ಯಾವ್ದು ಸರ್ ಒಳ್ಳೆ ಬಟ್ಟೆ ಹಾಕಿದ್ದೀರಾ? ಇದು ನೋಡು, ಈ ಶರ್ಟ್ ಇದೆಯಲ್ವಾ, ಇದು ಜರ್ಮನಿಯಲ್ಲಿ ತೊಗೊಂಡಿದ್ದು. ಈ ಶರ್ಟ್ ನೋಡು, ಬ್ರ್ಯಾಂಡ್ ಬಂದು ನೋಡಿ ಇಲ್ಲಿದೆ ನೋಡು, ಇದು ಬ್ರ್ಯಾಂಡ್ ಇದೆಯಲ್ವಾ, ಈ ಬ್ರ್ಯಾಂಡು ಜಿಂಕೆ ಕೊಮ್ಮುಗಳಿರೋ ಅಂಥ ಬ್ರ್ಯಾಂಡು. ಇದನ್ನು ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ತುಂಬ ಕೇಳ್ಕೊಂಡ್ರು. ఏం మాట్లాడుతున్నావురా, నరాలు కట్ అయిపోయింది. ಬಟ್ ಇದು ಸ್ವಲ್ಪ ಗಲೀಜಾಗಿರೋದ್ರಿಂದ ವಾಶಿಗೆ ಕಳಿಸಿದೆ. ಪಾಪ ಅಲ್ಲಿ ಎಷ್ಟು ಕೇಳಿದ್ರು ಅಂತಂದರೆ ಒಂದು 10 ಲಕ್ಷ ಕೇಳಿದ್ರು ಅದನ್ನು ವಾಶ್ ಮಾಡೋದಕ್ಕೆ. ಎಷ್ಟು ಕೇಳಿದ್ರು ಅಂತಂದರೆ ಒಂದು 10 ಲಕ್ಷ ಕೇಳಿದ್ರು ಅದನ್ನು ವಾಶ್ ಮಾಡೋದಕ್ಕೆ. ಅದಕ್ಕಾಗಿ ಇನ್ನೊಂದು ಶರ್ಟ್ ಇತ್ತು, ಅದು ತುಂಬ ಇನ್ನೂ ಕಾಸ್ಟ್ಲಿ ಇತ್ತು. ಏನಿಲ್ಲ ಅಂದರೂ ಒಂದು 30 ರಿಂದ 40 ಲಕ್ಷ ಆಗ್ಬೋದು ಒಂದು ಶರ್ಟ್ ಅದು. ಅದಕ್ಕೆ ಅದನ್ನು ಕೊಟ್ಬಿಟ್ಟು ಬಂದ್ಬಿಟ್ಟೆ. ಸರ್ ಇಷ್ಟು ಲಕ್ಸುರಿ ಆಗಿರೋ ಬಟ್ಟೆ ಹಾಕ್ತೀರಿ, ಏನು ಸರ್ ವಿಶೇಷತೆ ಇದರಲ್ಲಿ? ಅಂದರೆ ಏನು ಗೊತ್ತಾ, ಇದು ಡಬಲ್ XL ಇರುತ್ತಲ್ವಾ, ಈ ಡಬಲ್ XL ಏನಿಲ್ಲ ಅಂದ್ರೆ 4 ಜನ ತೂರ್ಬೋದು. ಜಾಗ ಯಾರ್ದು ಸರ್? ಅಂದರೆ ಈ ಜಾಗ ಇದನ್ನೆಲ್ಲ ರೀಸೆಂಟಾಗಿ ನಾನೇ ತೊಗೊಂಡಿದ್ದು. ಇದೇನಿಲ್ಲ ಅಂತಂದ್ರೂ ಒಂದು 10 ಎಕರೆ ಬರುತ್ತೆ. ಕಾಸ್ಟ್ ಬಂದು 250 ರಿಂದ 300 ಕೋಟಿ ಆಗುತ್ತೆ ಇದು ಈ ಜಾಗ. ಈ ಜಾಗದಲ್ಲಿ ಏನು ಸರ್ ಆ ಥರ ವಿಶೇಷ? ಇದರಲ್ಲಿ ವಿಶೇಷತೆ ಏನು ಅಂತಂದರೆ ನೋಡು, ಈ ಭೂಮಿ ಇದೆಯಲ್ವಾ, ಇದು ನಾವೇನಾದರೂ ಈ ಭೂಮಿ ಮೇಲೆ ನಿಂತ್ಕೊಂಡ್ರೆ ನಮ್ಮನ್ನು ಹಿಂಗೆ ಆಕಾಶಕ್ಕೆ ಕರ್ಕೊಂಡು ಹೋಗುತ್ತೆ, ಮತ್ತು ಆಕಾಶದಿಂದ ತಂದು ಭೂಮಿಯಲ್ಲಿ ನಿಲ್ಲಿಸುತ್ತೆ. ಅದೇ ಇದರಲ್ಲಿರುವಂಥ ವಿಶೇಷತೆ. ಇದು ಯಾರ್ದು ಸರ್ ನಾಯಿ, ನಿಮ್ಮದೇನಾ? ಇದು ನಾಯಿ ನಮ್ಮದೇ. ಇದ್ರ ಏನಿಲ್ಲ ಅಂತಂದ್ರು ಇದ್ರ ಬೆಲೆ 2 ಕೋಟಿ 20 ಲಕ್ಷ ಆಗುತ್ತೆ ಈ ನಾಯಿ ಬೆಲೆ. ಆ ಥರದ್ದೇನು ಸರ್ ವಿಶೇಷ? ವಿಶೇಷತೆ ಏನು ಅಂತಂದರೆ ಇದು ತಿಂದು ಯಾವಾಗಲೂ ನಿದ್ದೆ ಮಾಡ್ತಾ ಇರುತ್ತೆ. ಮತ್ತು ಈ 2 ಕಿವಿ ಇದೆಯಲ್ಲ, ಇದು 2 ಹಿಂಗೆ ಇರುತ್ತೆ. ಬಾಲ ನೋಡು, ಬಾಲ ಇದು ಸ್ಪೆಷಲ್ಲಾಗಿ ಮಾಡಿಸಿರೋಂಥ ಬಾಲ, ಇದಕ್ಕಾಗಿಯೇ ಮಾಡಿಸಿರೋಂಥ ಬಾಲ ಇದು. ಹೌದಾ ಸರ್? ಇದು ಗಂಡದ ಹೆಣ್ಣದ ಅಂತ ಹೆಂಗೆ ಗೊತ್ತಾಗುತ್ತೆ ಸರ್? ಗಂಡದ ಹೆಣ್ದ ಅಂತ ನೋಡಬೇಕು ಅಂತಂದರೆ ನೀವು ಇದು ಕಾಲು ಇದೆಯಲ್ವಾ, ಇದನ್ನ ಎತ್ತಿ ಹಿಂಗೆ ನೋಡಬೇಕಾಗುತ್ತೆ. అంటే ಎಸ್ ನೋಡಿ, ಇದನ್ನ ಎತ್ತಿ ಬಿಟ್ಟರೆ ಅದು ಹಂಗೆ ಇರುತ್ತೆ, ಅದು ಅಷ್ಟು ಬೇಗ ಇಳಿಸೋದಿಲ್ಲ. ಅದೇ ಇದರಲ್ಲಿರೋಂಥ ವಿಶೇಷತೆ ಇದು. 8 ನಾಯಿಗಳು ಬ್ರೀಡ್ ಸೇರಿ ಒಂದಾಗಿರೋಂಥ ನಾಯಿ ಇದು. ಇದಕ್ಕೆ ನಾವು ಬೀದಿ ನಾಯಿ ಅಂತ ಹೇಳ್ತೀರಿ. ಆ ಬ್ರೀಡ್ ಅಂತ ಏನಿರುತ್ತಲ್ವ, ಅದರಲ್ಲಿ 8 ನಾಯಿಗಳು ಕ್ರಾಸಿಂಗ್ ಮಾಡಿರೋಂಥದ್ದು ಒಂದು ಬ್ರೀಡ್ ಆಯಿತು ಅಂತಂದರೆ ಇದನ್ನು ಬೀದಿ ನಾಯಿ ಅಂತ ಹೇಳ್ತೀರಿ. ಇದಕ್ಕೆ 2.5 ಕೋಟಿ 2 ಕೋಟಿ 20 ಲಕ್ಷ ಬೆಲೆ ಬಾಳುವಂಥ ನಾಯಿ ಇದು. ಸರಿ ಸರ್, ಸೂಪರ್ ಸರ್. Emotional, damn it.